ನಮಸ್ಕಾರ ವೀಕ್ಷಕರೇ, ಪುಸ್ತಕ ಮನೆಗೆ ಸ್ವಾಗತ. ನಾವಿವತ್ತು ನಗುವ ನಯನ ಮಧುರ ಮೌನ ಎಂಬ ಶೀರ್ಷಿಕೆಯುಳ್ಳ ಅನುಬೆಳ್ಳೆ ಕಾವ್ಯನಾಮದಿಂದ ಗುರುತಿಸಿಕೊಂಡಿರುವ ರಾಘವೇಂದ್ರ ಬಿ ರಾವ್ರವರ ಕಾದಂಬರಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇನ್ನು ಈ ಕಾದಂಬರಿ ಬಗ್ಗೆ ಹೇಳುವುದಾದ್ರೆ, ಪ್ರಸ್ತುತ ಕಾಲಘಟ್ಟದಲ್ಲಿ ನಿಸ್ವಾರ್ಥ ಮನಸ್ಸಿನ ಯುವ ಮನಸ್ಸುಗಳು ಸಿಗುವುದು ಅಪರೂಪ. ಯಾಕೆಂತ ಅಂದ್ರೆ ಇವತ್ತು ಒಬ್ಬ ವ್ಯಕ್ತಿ ಬೆಳೆದು ನಿಂತ್ರೆ ತಾನು ಬೆಳೆದ್ರೆ ಸಾಕು, ತನ್ನ ಮನೆ ಬೆಳೆದ್ರೆ ಸಾಕು ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಆ ಮನಸ್ಸುಗಳ ನಡುವೆ ಒಬ್ಬ ಯುವಕ ತಾನೂ ಬೆಳಿಬೇಕು, ತನ್ನವರು ಬೆಳಿಬೇಕು ಅನ್ನೋ ಒಂದು ಆದರ್ಶ ಧ್ಯೇಯದೊಂದಿಗೆ ಇರ್ತಕ್ಕಂಥ ಒಂದು ವ್ಯಕ್ತಿ ಚಿತ್ರಣವನ್ನ ಕಾದಂಬರಿಗಾರರು ನಗುವ ನಯನ ಮಧುರ ಮೌನ ಶೀರ್ಷಿಕೆಯುಳ್ಳ ಕಾದಂಬರಿಯಲ್ಲಿ ಹೊರಜಗತ್ತಿಗೆ ಪರಿಚಯ ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಕಾದಂಬರಿಯಲ್ಲಿ ಹೀರೋ ಆಗಿರ್ತಕ್ಕಂಥ ಆರ್ಯನ ಆದರ್ಶ ಧ್ಯೇಯಗಳು ಎಲ್ಲ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗಲಿ ಮತ್ತು ಸಮಾಜಕ್ಕೆ ಇನ್ನಷ್ಟು ಆರ್ಯನ್ ರೀತಿಯ ಜನರ ಸೇವೆ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಸಂಚಿಕೆ ವಿರಾಮ ಹೇಳ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುಸ್ತಕದ ಜೊತೆ ನಿಮ್ಮ ಮುಂದೆ ಇರ್ತೇನೆ. ಧನ್ಯವಾದಗಳು.